ನಾವು ಬೆಂಗಳೂರು ಬಂದಾಗ ಫಸ್ಟ್ ಸೈಟ್ ಟೆಸ್ಟ್ ಮಾಡಿದ್ದು ಯಾವುದು ಅಂತ ಹೇಳಿದ್ರೆ, ಯಾಕಂದರೆ ಮಳೆ ಬಂದಮೇಲೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಇವನಂತೂ ಬರಲ್ಲ, ಇವನಂತೂ ಓಡಾಡ್ಬಿಡ್ತಾನೆ ಅಲ್ಲಿದೆ ಅಂತ ಹೇಳ್ಬಿಟ್ಟು. ಆಟೋ ಮೇಲೆ ಚೆನ್ನಾಗಿ ಬರ್ತಿದ್ದ, ಅದನ್ನೇ ಕವರ್ ಮಾಡ್ಕೋಬೇಕು ಅಂದ್ಕೊಂಡೆ ಆಟೋನೇ. ನಾವಿವತ್ತು ಯಲಹಂಕ ಹೋಗ್ತಾ ಇದ್ದೀವಿ. ಯಲಹಂಕ ಏನಕ್ಕೆ ಅಂತ ಹೇಳಿದ್ರೆ, ಅಲ್ಲಿ ಪ್ರೀ ಎರೆಕ್ಷನ್ ಇದೆ, ಬುಷಿಂಗ್ ಟೆಸ್ಟ್ ಮಾಡಬೇಕು ಟ್ರಾನ್ಸ್ಫಾರ್ಮರ್ದು, ಅದನ್ನೇ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ. ಬನ್ನಿ ನೋಡೋಣ ಇವತ್ತಿನ ದಿನ ಯಾವ ಥರ ಇರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಟ್ರಾಫಿಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಟ್ರಾಫಿಕ್ ಆಗಿದೆ. ಎಲ್ಲರೂ ಹೆಲ್ಮೆಟ್ ಹಾಕೋಬೇಕು. ಇದು ಬೆಂಗಳೂರಲ್ಲಿ ಈ ಥರ ಇದೆ, ನಾನು ಬೇರೆ ಕಡೆ ಈ ಥರ ನೋಡಿಲ್ಲ. ಇದು ಬೆಂಗಳೂರಲ್ಲಿ ಒಂದು ಚೆನ್ನಾಗಿ ರೂಲ್ಸ್ ಇದೆ. ಏನಕ್ಕೆ ಅಂತ ಹೇಳಿದ್ರೆ, ಮುಂದೆಯವರಷ್ಟೇ ಅಲ್ಲ, ಹಿಂದೆಯವರೆಗೂ ಸೇಫ್ಟಿ ಇಂಪಾರ್ಟೆಂಟ್. ಅದಕ್ಕೆ ಯಾರು ಗಾಡಿ ಮೇಲೆ ಇರ್ತಾರಲ್ಲ ಅವ್ರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ. ಇದೊಂದು ಚೆನ್ನಾಗಿದೆ. ನಾವು ಬೆಂಗಳೂರು ಬಂದಾಗ ಫಸ್ಟ್ ಸೈಟ್ ಟೆಸ್ಟ್ ಮಾಡಿದ್ದು ಯಾವುದು ಅಂತ ಹೇಳಿದ್ರೆ, ಯಾವುದಂತ ತೋರಿಸ್ತೀನಿ ನೋಡಿ. ಇವಾಗ ಫಸ್ಟ್ ಬೆಂಗಳೂರು ಬಂದ ತಕ್ಷಣ ಈ ಸೈಟಲ್ಲಿ ಟೆಸ್ಟ್ ಮಾಡಿದ್ವಿ ನಾವು. ಆಚಿಂದೆಲ್ಲ ಕಂಪೌಂಡ್ ಇದೆ, ಕಾಣಿಸ್ತಾ ಇಲ್ಲ. ನಾಗರಬಾವಿ 220 KV ಇದು ಗೈಸ್. ಅದು ಕಾಣ್ತಾನೆ ಇಲ್ಲ, ನೋಡಿದೆ ಕಂಪೌಂಡ್ ದೊಡ್ಡದು ಹಾಕ್ಬಿಟ್ಟಿದ್ದಾರೆ, ಎಲ್ಲ ದೊಡ್ಡದಿದೆ. ಮುಂದಿಂದ ಕಾಣಿಸುತ್ತೆ, ಮುಂದೆ ಆದರೆ ಹೋಗ್ಲಿಕ್ಕೆ ಆಗಲ್ಲ. ನಾವು ಫಸ್ಟ್ ಬೆಂಗಳೂರು ಬಂದಿದ್ವಲ್ಲ, ಬೆಂಗಳೂರಲ್ಲಿ ಫಸ್ಟ್ ಸೈಟ್ ಮಾಡಿದ್ದೆ ನಾಗರಬಾವಿ 220 KV. ಅದಾದಮೇಲೆ ಎಲ್ಲ ಆಲ್ಮೋಸ್ಟ್ ಬೇರೆ ಕಡೆ ಮಾಡಿದ್ದೀವಿ. ಅಂದರೆ ಬೆಂಗಳೂರು ಆದಮೇಲೆ ಬಿಜಾಪುರ, ಯಾದಗಿರಿ, ಕಲಬುರಗಿ, ರಾಯಚೂರು ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಡಿಸ್ಟಿಕಲ್ಲಿ ಜಾಸ್ತಿ ಮಾಡಿದ್ದೀವಿ. ಈಗ ಆಲ್ಮೋಸ್ಟ್ ನಮ್ಮದು ಇಲ್ಲೇ ನಡೀತಾ ಇದೆ. ನೋಡೋಣ ಇಲ್ಲಿ ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ. ಬೈಪಾಸ್ ತೊಗೊಂಡ್ಬಿಟ್ಟು ಗುರುಗುಂಟೆಪಾಳ ರೋಡ್ ಇದು, ಹಿಂಗೆ ಹೋಗ್ಬೇಕು. ಗೈಸ್, ನಾವೀಗ ಸೈಟಿಗೆ ರೀಚ್ ಆಗಿದ್ದೀವಿ. ಸೈಟ್ ಕಂಡೀಷನ್ ಅಂತೂ ಇನ್ನೂ ರೆಡಿ ಆಗಿಲ್ಲ. ಪ್ರೀ ಎರೆಕ್ಷನ್ ಟೆಸ್ಟ್ ಇದು. ಸೈಟಿಗೆ ಬಂದಿದ್ದೀವಿ, ತೋರಿಸ್ತೀನಿ ಸೈಟ್ ಯಾವ ಥರ ಇದೆ ಅಂತ ನೋಡಿ. ನಮ್ಮ ಬುಷಿಂಗೆಲ್ಲ ಈ ಥರ ಇಟ್ಟಿದ್ದಾರೆ. ಈಗ ಅದನ್ನು ಬುಷಿಂಗೆಲ್ಲ ರಿಮೂವ್ ಮಾಡಿಕೊಂಡು ಟೆಸ್ಟ್ ಮಾಡಬೇಕು. ಈಗ ಬುಷಿಂಗೆಲ್ಲ ಆ ಥರ ಇಟ್ಟಿದ್ದಾರೆ, ಅದನ್ನೆಲ್ಲ ಈಗ ರಿಮೂವ್ ಮಾಡಿ ಹೈಡ್ರೋ ಬರುತ್ತೆ. ಹೈಡ್ರೋ ಬಂದಮೇಲೆ ಅದನ್ನ ಎತ್ಬಿಟ್ಟು ಟೆಸ್ಟ್ ಮಾಡಬೇಕು. ಅದು ಹೆಂಗೆ ಮಾಡ್ತೀವಿ, ಏನು ಮಾಡ್ತೀವಿ ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಈಗ ಮಳೆ ಬರೋ ಥರ ಇದೆ ಕಂಡೀಷನು. ಈಗ ಸೆಟಪ್ ಹಾಕಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಯಾಕಂದರೆ ಮಳೆ ಬಂದಮೇಲೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಇವನಂತೂ ಬರಲ್ಲ, ಇವನಂತೂ ಓಡಾಡ್ಬಿಡ್ತಾನೆ ಅಲ್ಲಿದೆ ಅಂತ ಹೇಳ್ಬಿಟ್ಟು. ಈಗ ಅದೇ ಯೋಚನೆ ಮಾಡ್ತಾಯಿದ್ದೀನಿ, ಏನು ಮಾಡ್ಬೇಕಂತ. ಹೈಡ್ರಾ ಈ ಥರ ಇದೆ ನೋಡಿ, ಈಗ ಬರುತ್ತೆ, ಇದೇ ಹೈಡ್ರಾ ಬರುತ್ತೆ. ಶಿಫ್ಟ್ ಮಾಡ್ತಾ ಇದ್ದಾನೆ ಅವನು. ಅವ್ನು ಬಂದಮೇಲೆ ನಮ್ಮ ಟೆಸ್ಟಿಂಗ್ ಸ್ಟಾರ್ಟ್ ಮಾಡಬೇಕೀಗ. ಬಿಫೋರ್ ಇನ್ನೂ ಕನೆಕ್ಷನ್ ಇರದೆ ಟ್ರಾನ್ಸ್ಫಾರ್ಮರ್ ಈ ಥರ ಇರುತ್ತೆ ನೋಡಿ. ಓನ್ಲಿ ವೈಂಡಿಂಗ್ ಪಾರ್ಟ್ ಬಂದಿರುತ್ತೆ, ಅದರ ಬುಷಿಂಗ್ ಪಾರ್ಟ್ಸ್ ಎಲ್ಲ ಬಂದಿರಲ್ಲ. ಬುಷಿಂಗ್ ಪಾರ್ಟ್ಸ್ ಎಲ್ಲ ಈ ಥರ ಇರುತ್ತೆ, ಸಪ್ರೇಟ್ ಆಗಿರುತ್ತೆ. ಫೈನಲ್ ಆಗಿ ಇದನ್ನು ಕನೆಕ್ಟ್ ಮಾಡಿದ್ಮೇಲೆ ಆಯಿಲ್ ಫಿಲ್ಟ್ರೇಷನ್ ಆಗುತ್ತೆ. ಆಮೇಲೆ ಅದರದ್ದು ಟೆಸ್ಟಿಂಗ್ ಆಗುತ್ತೆ. ಆವಾಗಲಿಂದ ವೇಟ್ ಮಾಡ್ತಾಯಿದ್ವಿ, ಇನ್ನೂ ಬರ್ತಾ ಇಲ್ಲ. ತುಂಬ ಟೈಮ್ ಆಯಿತು. ಈ ಥರ ಕಾಣಿಸ್ತಿದೆ ಹಿಂದ್ಗಡೆ ಇದೆಲ್ಲ ಈ ಥರ ಇದೆ. ಇನ್ನೂ ಹೊಸ ಸ್ಟೇಷನ್ ಈ ಥರ ಇರುತ್ತೆ ನೋಡಿ, ಹಂಗೆ ನೋಡ್ಕೋಬೋದು. ಈ ಥರ ಇದೆ. ಈಗ 3 ಕಂಪ್ಲೀಟ್ ಆಗಿದೆ. ಇನ್ನೂ IV ಬುಷಿಂಗ್ ಒಂದು 4 ಇದೆ. ಆಮೇಲೆ ಎಲ್ಲ ಹೋದ್ಮೇಲೆ ಆ ಕಡೆ HV ಬುಷಿಂಗ್ ಮತ್ತು IV ಬುಷಿಂಗ್ 4. ಈಗ ಊಟ ಟೈಮ್ ಆಯಿತು, ಎಲ್ಲರೂ ಊಟಕ್ಕೆ ಹೋಗಿದ್ದಾರೆ. ನಾವು ಊಟ ಮಾಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ನೋಡಿ ಗೈಸ್, ಸ್ವಲ್ಪ ನೋಡಿ, ಇದೆ ನೋಡಿ.
ಹಾಂ ಬಡ ಬೋಟಲ್ ಬಡ ಬೋಟ್ ಗೈಸ್. ಈಗ ಎಚ್ ಪಿ ಬುಷಿಂಗ್ ಕಂಪ್ಲೀಟ್ ಆಗಿದೆ, ಐ ವಿ ಬುಷಿಂಗ್ ಆಗಿಲ್ಲ. ಟೆರ್ಷರಿ ವೈಂಡಿಂಗ್ದು ಈಗ ಹೈಯರ್ ಮಾಡ್ತೀವಿ, ವೈಂಡಿಂಗ್ ಮಾಡ್ತೀವಿ. ಅದಾದ್ಮೇಲೆ ನೋಡಿ ನೀರು ಬೇಕಂತೆ, ಅವಾಗಲೇ ನೀರು ಕೊಡೋದಿಲ್ಲ ಅವನು. ನೀರು ತೊಗೊಂಬ ಅಂತ ಹೇಳಿದ್ರೆ ರೊಕ್ಕ ಖರ್ಚಾಗತ್ತಂತ ಅವನು. ಅಲ್ಲಿ ಹೋಗುತ್ತೆ ಸೈಟ್ ಟೆಸ್ಟಿಂಗ್ ರೂಮನ ಮನೆ ಇದೆ, ಮನೆ ಅಲ್ಲಿ ತೆಗಿಲ್ಲ ಮನೆ. ಬೆಂಗಳೂರಲ್ಲಿರುವಂಥ ಎಲ್ಲ ಜನರ ಫೇವ್ರೇಟ್ ಸ್ಪಾಟ್ ಇದು, ಫೇವ್ರೇಟ್ ಪ್ಲೇಸಸ್ ಬೆಂಗಳೂರಲ್ಲಿ. ಈ ಟೈಮ್ ಆಯ್ತಂದರೆ ಅಂತ ಹೇಳಿದ್ರೆ ಎಲ್ಲರೂ ಬಂದುಬಿಟ್ಟು ಇಲ್ಲಿ ಮೀಟ್ ಆಗ್ತಾರೆ ಬೆಂಗಳೂರಲ್ಲಿ, ಆಲ್ಮೋಸ್ಟ್ ಎಲ್ಲ ಜನ. ಮತ್ತು ನಾಳೆ ಹೋಗಬೇಕು. ಇವತ್ತೆಲ್ಲ ಅರ್ಧಂಬರ್ಧ ಆಯಿತು, ಮಳೆ ಬಂತು, ಅದಕ್ಕೆ ಅರ್ಧ ಆಯಿತು, ಕಂಪ್ಲೀಟ್ ಆಗಿಲ್ಲ. ಮತ್ತು ನಾಳೆ ರಿಪೀಟ್ ಮಾಡಬೇಕು. ಮಧ್ಯಾಹ್ನ ಊಟ ಟೈಮಿಗೆಲ್ಲ ಆಗೋದು ಅಂದ್ಕೊಂಡಿದ್ದೆ, ಆದರೂ ಕೂಡ ಆಗಿಲ್ಲ. ಮತ್ತು ಪೆಂಡಿಂಗ್ ಆಯಿತು. ಊಟ ಮಾಡ್ಕೊಂಡು ಬಂದ್ವಿ, ಊಟ ಸಖತ್ತಾಗಿತ್ತು. ಕೈಸದಾರಿ ಖಾನ ಅವನಿಗೆ ನಾಚಿಕೆ ಬರ್ತಾ ಇದೆ, ಅವನು ಸ್ವಲ್ಪ ಬೇಡ ಅಂತಿದ್ದಾನೆ. ನಮ್ಮ ಹುಲಿ ಹಿಂಗ ನೋಡ್ಬೋದು, ನಿದ್ದೆ ನಿದ್ದೆ ಊಟ ಜಾಸ್ತಿ ಆಗ್ಬಿಟ್ಟು ಮಲ್ಕೊಂಡಿದ್ದಾನೆ, ಹಿಂಗ ನೋಡ್ಬೋದು. ಈಗ ಎಬ್ಬಿಸಿದ್ರು ಕೂಡ ಹೇಳಲ್ಲ ಅವನು. ಮತ್ತು ಈವ್ನಿಂಗಲ್ಲಿ ಮತ್ತೆ ಎಲ್ಲ ಕಂಪ್ಲೀಟ್ ಮಾಡ್ಕೋಬೇಕು ಅಂದ್ಕೊಂಡ್ವಿ, ಆದರೂ ಕೂಡ ಕಂಪ್ಲೀಟ್ ಆಗಿಲ್ಲ. ಈಗ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಹೋಗ್ತಾ ಇದ್ವಿ. ಬೇಜಾರಾಯಿತು, ಏನಕ್ಕೆ ಅಂತ ಹೇಳಿದ್ರೆ ಎಲ್ಲ ಕಂಪ್ಲೀಟ್ ಆಗೋದು ಅಂದ್ಕೊಂಡಿದ್ವಿ, ಅದು ಕಂಪ್ಲೀಟ್ ಆಗಲಿಲ್ಲ. ಅದಕ್ಕೆ ಮತ್ತೆ ನಾಳೆ ಬಂದ್ಬಿಟ್ಟು ಕಂಪ್ಲೀಟ್ ಮಾಡ್ಕೋಬೇಕು. ಬ್ಲಾಗ್ ನನ್ನ ಬ್ಲಾಗರ್ ಅಂತ ನೋಡಿ ಹೇಳ್ತಿದ್ದಾನೆ. ಗಾಯ್ಸ್, ಇವತ್ತಿನ ವೀಡಿಯೋದಲ್ಲಿ ಇಷ್ಟು ತೋರಿಸಿದ್ದೀನಿ ನಮ್ಮದು ಡೇ ಯಾವ ಥರ ಆಗಿದೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಏನಕ್ಕೆ ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಾನು ಎಲೆಕ್ಟ್ರಿಕಲ್ ಮತ್ತು ಟ್ರಾವೆಲಿಂಗ್ ರಿಲೇಟೆಡ್ ವೀಡಿಯೋ ಮಾಡ್ತೀನಿ. ಈಗ 1-2 ದಿನ ಆಯಿತು ಬ್ಲಾಗಿಂಗ್ ಮಾಡ್ತಾಯಿದ್ದೀನಿ. ಡೈಲಿ ಏನು ಮಾಡ್ತೀವಿ ಅದನ್ನು ಮಾಡ್ತಾಯಿದ್ದೀನಿ. ಇದರಿಂದ ನಿಮಗೇನು ಉಪಯೋಗ ಅಂತೀರಾ? ಉಪಯೋಗ ಆದರೆ ಮಾಡಿ, ಇಲ್ಲಾಂದರೆ ಬೇಡ. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್. ಆಟೋ ಮೇಲೆ ಚೆನ್ನಾಗಿ ಬರ್ತಿದ್ದ, ಅದನ್ನೇ ಕವರ್ ಮಾಡ್ಕೋಬೇಕು ಅಂದ್ಕೊಂಡೆ, ಆಟೋನೇ ಮುಂದೆ ಹೋಯ್ತು. ನೋಡೋಣ, ಮುಂದೆ ಸಿಕ್ಕಿದ್ದು ನಾನು ನೋಡ್ತೀನಿ, ನೋಡ್ಬಿಟ್ಟು ಅದೇನು ಬರ್ತೀನಿ ಅಂತ ಹಾಕ್ತೇನೆ. ಓ ಆಟೋ